ವೀಕ್ಷಕರೇ, ಮತ್ತೊಂದು ಜಾಗಕ್ಕೆ ಸ್ವಾಗತ. ಆಲ್ರೆಡಿ ನಿಮಗೆ ಪ್ರೀ ಫುಡ್ಡು ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುವಂಥ ಒಂದು ಪ್ರಯತ್ನ. ನಾವು ಇವತ್ತು ಬಂದಿದ್ದೀವಿ. 25+ ಫುಡ್ನ ಅನ್ಲಿಮಿಟೆಡಾಗಿ ಕೊಡ್ತಾಯಿದ್ದಾರೆ. ಎಲ್ಲಪ್ಪ ಅಂದರೆ ನೀವು ನೋಡ್ಬೋದು, ಮಾವೇಲಿ ಬಿರಿಯಾನಿ ಮಾವೇಲಿ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ಇದು ಬಂದ್ಬಿಟ್ಟು RR ನಗರದಲ್ಲಿದೆ. ಇವಾಗ ಇಲ್ಲಿ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 25+. ಆಲ್ರೆಡಿ ತುಂಬ ಕಡೆ ಇದು ವೈರಲ್ ಕೂಡ ಆಗಿದೆ. ಅಂದರೆ ಬೇರೆ ಕಡೆ ಎಲ್ಲ ನಿಮಗೆ 399 499ಗೆಲ್ಲ ಕೊಡ್ತಾಯಿದ್ದಾರೆ. ಬಟ್ ಇದು ಆಂಬಿಯನ್ಸು ಚೆನ್ನಾಗಿದೆ. ಅದೇ ರೀತಿ ನಿಮಗೆ 25+ ಫುಡ್ಡು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂಗಳು ಕೂಡ ಕೇಳಿಬರ್ತಾಯಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಿಜಾನ ಸುಳ್ವಾ, ಅದೇ ರೀತಿ ನಾವು ಕೂಡ ಫುಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ. ಅದೇ ರೀತಿ ಕಸ್ಟಮರ್ ರಿವ್ಯೂ ಯಾವ ರೀತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ನೋಡ್ಬೋದು ಅದೇ ರೀತಿ 15+ ಐಟಮ್ಗಳು ನಿಮಗೆ ಟಿಫನ್ಗೆ 15+ ಐಟಮ್ಗಳಿರುತ್ತೆ. 120 ರೂಪೀಸ್ ಇರುತ್ತೆ. ಇದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು. ಅದೇ ರೀತಿ ಇಲ್ಲಿ ನೋಡಿದ್ರೆ ನಿಮಗೆ ಸೌತ್ ಇಂಡಿಯನು, ಅದೇ ರೀತಿ ನಾರ್ತ್ ಇಂಡಿಯನು, ಅದೇ ರೀತಿ ನಿಮಗೆ ಏನಂದರೆ ಸ್ಟಾರ್ಟರ್ಸು ಎಲ್ಲ ಕಾಂಬೋ ಪ್ಯಾಕೇಜಲ್ಲಿ ಬಂದುಬಿಡುತ್ತೆ. ಬನ್ನಿ ಲೇಟ್ ಮಾಡೋದು ಬೇಡ, ಹೋಗೋಣ ಹೇಗಿದೆ ಟೇಸ್ಟ್ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದಿದ್ದೆ, ರೆಫರ್ ಮಾಡಿದ್ರು. ಓಕೆ, ಇದು ನಾನು ಥರ್ಡ್ ಟೈಮ್ ಬರ್ತಾರೆ ಇಲ್ಲಿಗೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಮಾತ್ರ ಬ್ರೇಕ್ಫಾಸ್ಟಲ್ಲಿ ಇದ್ದು, ಬ್ರೇಕ್ಫಾಸ್ಟ್ ಎಕ್ಸಲೆಂಟ್ ಅದು. ಓಕೆ, ಇಟ್ಸ್ ಐ ಥಿಂಕ್ ಇಟ್ಸ್ ಪ್ರೈಸು ಆಗಲಿ ಏನಾಗಲಿ ಅದು ಇಟ್ಸ್ ಗುಡ್. ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಇದು ಲಂಚ್ ಇದು ಪ್ರಿಫರ್ ಮಾಡಿದೆ. ಲಂಚ್ ವೆರಿ ನೈಸ್. ಐ ಥಿಂಕ್ 220 ರೂಪೀಸ್, ಐ ಥಿಂಕ್ 210 ರೂಪೀಸ್ ಸಮಥಿಂಗ್ ಇದೆ ಇದು. ಸೊ ವರ್ತ್ ಫಾರ್ ಮನಿ. ಆಮೇಲೆ 25+ ಐಟಮ್ಸ್ ಇದೆ ಇದರೊಳಗೆ. ಆಮೇಲೆ ಸ್ವೀಟ್ಸಲ್ಲಿ 2 ಐಟಮ್ ಇದೆ. ಆಮೇಲೆ ಆಲ್ಮೋಸ್ಟ್ ಕರೀಸ್ ಎಲ್ಲ ಇಟ್ಸ್ ಗುಡ್. ಆಲ್ಮೋಸ್ಟ್ ಔಟ್ ಆಫ್ 5ಗೆ 4 ಕೊಡ್ಬೋದು. ಆಮೇಲೆ ರಸಮು, ಸಾಂಬಾರು, ಪಪ್ಪು ಎಲ್ಲ ಕೊಟ್ಟಿದ್ದಾರೆ. ಆಂಧ್ರ ಸ್ಟೈಲು ಮಿಕ್ಸ್ ಮಾಡಿದ್ದಾರೆ. ಓಕೆ, ಸೌತ್ ಇದೆ, ನಾರ್ತ್ ಇದೆ, ಆಲ್ಮೋಸ್ಟ್ ಆಲ್ ಟುಗೆದರ್ ಅದೇ ಎಲ್ಲ ಮಿಕ್ಸ್ ಇದೆ. ಎಲ್ಲ ಇದು ಐಟಮ್ಸ್ ಸಿಗುತ್ತೆ ಇಲ್ಲಿ. ಆಮೇಲೆ ಕ್ವಾಲಿಟಿ ವೈಸ್ ಇಸ್ ಗುಡ್. ಓಕೆ, ಪ್ಲಸ್ ಆಮೇಲೆ ಸ್ವೀಟ್ಸಲ್ಲಿ ಜಾಮೂನ್ ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ. ಇದು ನಾನು ಥರ್ಡ್ ಟೈಮ್ ಬಂದಿರೋದು. ಸೇಮ್ ಥರ್ಡ್ ಟೈಮ್ ಕೂಡ ಹಾಗೆ ಜಾಮೂನ್ ಅದೇ ಸೇಮ್ ಇದೆ. ಬಟ್ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ರೋಟಿ ಇದೆ, ಚಪಾತಿ ಇದೆ. ಓಕೆ, ಆ್ಯಂಡ್ ಫ್ರೂಟ್ ಸಲಾಡ್ ಎಲ್ಲ ಇದೆ. ಆಮೇಲೆ ರೈಸ್ ಐಟಮಲ್ಲಿ 2-3 ಐಟಮ್ ಇದೆ. ಇಟ್ಸ್ ಗುಡ್ ಅಲ್ಲಿ. ಹಾಗೆ ಸರ್ ಪ್ರೈಸೇ ಫುಲ್ ವರ್ತ್ ಸರ್. ಆ್ಯಕ್ಚುಲಿ ನೀವು ಎಲ್ಲಿ ಹೋದರೂ ಅಷ್ಟೇ, ಕೆಂಗೇರಿ ಲೈನ್ ಈ ಲೈನಲ್ಲಿ ಎಲ್ಲಿ ಹೋದ್ರು ನೀವು ಒಂದು ಐಟಮ್ ತೊಗೋದು ಇಸ್ ಮೋಸ್ಟ್ ಆಫ್ 250 to 300 ರೂಪೀಸ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ವಿಲ್ ಗೆಟ್ 25 ಐಟಮ್ಸಲ್ಲಿ ಸಿಗುತ್ತೆ. ಆಮೇಲೆ ಇದರೊಳಗೆಲ್ಲ ನಾರ್ತ್, ಸೌತು, ಆಮೇಲೆ ಲೋಕಲ್ ಎಲ್ಲ ಕಾಂಬಿನೇಷನ್ಸ್ ಎಲ್ಲ ಇದೆ. ಆಮೇಲೆ ಸ್ವೀಟ್ಸ್ ಎಲ್ಲ ಇದೆ. ಆಮೇಲೆ ಐಸ್ ಕ್ರೀಮ್ ಎಲ್ಲ ಇದೆ. ಓಕೆ, ಇಟ್ಸ್ ವರ್ತ್ ಫಾರ್ ಮನಿ. ವಿ ಕ್ಯಾನ್ ಅಂದರೆ ವರ್ತ್. ನೀವು ಏನಾದರೂ ಇಲ್ಲಿ ಈ ಸರೌಂಡಿಂಗಲ್ಲಿ ಇಟ್ಸ್ ಬೆಸ್ಟ್ ಹೋಟೆಲ್, ಐ ಕ್ಯಾನ್ ಸೇ ದಟ್. ಒಂದು ಮದುವೆ ಫೀಲ್ ಕೊಡುತ್ತಾ? 100%. ವಿ ಕ್ಯಾನ್ ಗೆಟ್ ಇನ್ನೊಂದೇನಿದೆ, ಸೆಲ್ಫ್ ಸರ್ವಿಸ್ ಅಲ್ವಾ. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಆಮೇಲೆ ಇನ್ನೊಬ್ಬರು ರೆಫರೆನ್ಸ್ ಬೇಕಾಗಿಲ್ಲ, ಏನಿಲ್ಲ. ಸರ್ವಿಸ್ ಅಷ್ಟೇ, ಹಾಸ್ಪಿಟಾಲಿಟಿ ಚೆನ್ನಾಗಿದೆ, ರೆಫರೆನ್ಸು ಚೆನ್ನಾಗಿದೆ. ಓಕೆ, ಅದು ಅವ್ರು ಫಿಲ್ ಮಾಡ್ತಾರೆ. ಆಟೋಮೆಟಿಕ್ ಇಮಿಡಿಯೇಟ್ಲಿ ಖಾಲಿ ಆದರೆ ಅವ್ರು ಬಂದು ಫಿಲ್ ಮಾಡ್ತಾರೆ. ದೇ ರೆಸ್ಪಾಂಡಿಂಗ್ ಆಲ್ಸೋ ಗುಡ್. ಹಾಂ, ದಟ್ ಯು ಹ್ಯಾವ್ ಟು ಟೇಕ್ ದ ಒಂದು ಕೂಪನ್. ಅದೇ ಫಸ್ಟ್ ಬಿಫೋರ್ ಇಲ್ಲಿ ಕೂಪನ್ ಇಲ್ಲಿ ಒಂದು ಚೇಂಜಸ್ ಮಾಡಬೇಕಾಗಿದ್ರೆ ಕೂಪನ್ಸ್ನ ಅಲ್ಲಿ ಮಾಡೋ ಬದಲು ಒಳಗಡೆ ಎಂಟ್ರಿ ಮಾಡೋದು ಇನ್ನೂ ಚೆನ್ನಾಗಿರೋದು. ಅದೊಂದು ಸ್ವಲ್ಪ ಮಿಸ್ಟೇಕ್. ಅದು ನಮಗೆ ಅಂದರೆ ವೇಟ್ ಮಾಡೋಕ್ಕಲ್ಲ ಅಂತ ಅಷ್ಟೇ. ಬಟ್ ಇವತ್ತೆಲ್ಲ ಈಸಿ ಇತ್ತು, ಕಂಫರ್ಟ್ ಇತ್ತು. ಬಟ್ ವೀಕೆಂಡ್ಸ್ಗೆಲ್ಲ ಎಲ್ಲ ಫ್ಯಾಮಿಲಿ ಬರ್ಬೋದು. ಸೊ ವೆರಿ ಪ್ಲಸ್ AC ಎಲ್ಲ ಇದರಲ್ಲಿದೆ. ಓಕೆ, ಶೋರೂಮ್ಸ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ವಿ ಕ್ಯಾನ್ ರೆಫರ್ ಯು. It's good, sir. But my expectation was a little bit higher, maybe. 1 or 2 items only, yeah. Good. Truly speaking, 90% out of 100. 10% is the food is not warm. It's too cold. That's the only thing. ಇದು ಫಸ್ಟ್ ಟೈಮೇ ನೀವು? Yes, sir. This is the first time. ಹೇಗೆ ಗೊತ್ತಾಯ್ತಿಲ್ಲ? ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಚೆಕ್ ಮಾಡಿದೆ. ಸೊ ಫ್ರಮ್ ದಟ್ ರಿವ್ಯೂ ವಿ ಕೇಮ್. 199ಗೆ ಇದು ವರ್ತಾ? 199ಗೆ ಬರ್ತು, ಬಟ್ ಕುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಹಾಟ್ ಇರಬೇಕಿತ್ತು. ಚೆನ್ನಾಗಿದೆ. ಬಟ್ ಓನ್ಲಿ ಥಿಂಗ್ ಇಸ್ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಸ್ವಲ್ಪ ವಾರ್ಮ್ ಆಗಿರೋ ಫುಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ್ಯಂಡ್ ದೇರ್ ವಾಸ್ ಡಿಲೇ ಇನ್ ಸಪ್ಲೈ ಮಾಡೋದ್ರೊಳಗಡೆ. ಅಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿ ಬಂತು. ಕೇಳಿದ್ರೆ ಕ್ಲೀನ್ ಮಾಡೋರು ಯಾರೂ ಇಲ್ಲ ಅಂತ ಅನ್ನೋ ಮಾತು ಬಂತು. ಅಷ್ಟು ಹೇಳ್ಬೋದು. ಫುಡ್ಡೆಲ್ಲ ಟೇಸ್ಟ್ ಆಗಿದೆ? ಟೇಸ್ಟ್ ಪರವಾಗಿಲ್ಲ. ನಿಮಗೆ ಇಷ್ಟ ಆದ ಫುಡ್ ಯಾವುದು ಮೇಡಮ್ ಇಲ್ಲಿ? ವೆಜಿಟೇಬಲ್ ಒಂದು ಕರಿ ಮಾಡಿದಾರಲ್ಲ, ಮಿಕ್ಸ್ಡ್ ವೆಜಿಟೇಬಲ್ ಕರಿ, ದಟ್ ವಾಸ್ ಗುಡ್. ಎಷ್ಟು ಐಟಮ್ ಇದೆ? ಅರೌಂಡ್ 20 ಇರ್ಬೋದು, 24. ಈಗ ಬೇರೆ ಕಡೆ ಊಟ ಮಾಡೋದಕ್ಕೂ ಇಲ್ಲಿ ನೀವು ಊಟ ಮಾಡೋಕ್ಕೆ ಏನು ಡಿಫ್ರೆನ್ಸ್ ಇದೆ ಮೇಡಮ್? ಬೇರೆ ಕಡೆ ಅಂತಂದರೆ ಅದು ಒಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್. ಯೂಶ್ವಲಿ ಯೂಸ್ ಟು ಗೋ ಟು ದೇಸಿ ಮಸಾಲ. ಬಟ್ ಅದು ಇದೇ ಥರನೇ ಅಲ್ವಾ. ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನಗನ್ಸುತ್ತೆ.
ಏನೇನು ಇಂಪ್ರೂವ್ ಮಾಡ್ಬೋದು? ಅದೇ ಸರ್ವಿಸಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು, ಅಲ್ಲಿ ಮೇಂಟೈನ್ ಮಾಡಬೇಕಲ್ವಾ. ರೀಫಿಲ್ಲಿಂಗ್ ಮತ್ತು ರೀಫಿಲ್ಲಿಂಗ್ ಇಸ್ ಇಂಪಾರ್ಟೆಂಟ್. ನಮಸ್ತೆ. ಹೇಗಿದೆ ಸರ್ ಫುಡ್ ಎಲ್ಲ? ಫುಡ್ ಚೆನ್ನಾಗಿದೆ. ಫುಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಪ್ರತಿ ಸ್ಟಾರ್ಟರ್ಸ್ ಆಗಲಿ, ವಾಪಸ್ಸು ರೋಟಿ ಆಗಲಿ, ಮಿನ್ ಸ್ಟಾರ್ಟರ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ಸುಮಾರು ಐಟಮ್ಸ್ಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಟೋಟಲಾಗಿ ಫುಡ್ಡು. ಮತ್ತು ಪನ್ನೀರ್ ಇದರಲ್ಲಂದರೂ ಪನ್ನೀರ್ ಸೂಪರಾಗಿದೆ. ಪನ್ನೀರ್ ಕಾಂಬಿನೇಷನ್ ಜೊತೆ ವಾಪಸ್ ನಾವು ರೋಟಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮತ್ತು ಸ್ಟಾರ್ಟರ್ಸಲ್ಲಿ ಕಟ್ಲೆಟ್ ಇಟ್ಟಿದ್ದಾರೆ, ಗೋಬಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಫುಡ್ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನೂ ನಾವು ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಬೇಕು. ಜಸ್ಟ್ ಸ್ಟಾರ್ಟರ್ಸು ಮತ್ತು ರೋಟಿ ಕರಿ ತಿಂದಿರೋದು. ಸೊ ಇನ್ನು ರೈಸ್ ಎಲ್ಲ ಐಟಮ್ಸ್ ಟೇಸ್ಟ್ ಮಾಡಿ ಅದು ಹೆಂಗಿದೆ ಅಂತ ನಾವು ಬೇಕಾದರೆ ನೆಕ್ಸ್ಟ್ ಬಿಟ್ಟಲ್ಲಿ ಹೇಳ್ತೀನಿ ನಿಮಗೆ. ಐಟಮ್ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ, ಎಲ್ಲ ಅನ್ಲಿಮಿಟೆಡ್? ಹೌದು, ಎಲ್ಲ ಅನ್ಲಿಮಿಟೆಡ್ ಇದೆ. ಸೊ ನೀವು ಎಷ್ಟು ಬೇಕಾದ್ರೂ ಹೋಗ್ಬಿಟ್ಟು ನೀವು ಬಫೆಟಲ್ಲಿ ನೀವೇ ಸರ್ವ್ ಮಾಡ್ಕೊಬೋದು. ಈಗ ಬೇರೆ ಕಡೆ ರೆಸ್ಟೋರೆಂಟ್ ಊಟ ಮಾಡೋದು ಈ ರೆಸ್ಟೋರೆಂಟ್ ಊಟ ಮಾಡೋದು ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಬೋದು, ಸ್ಪೇಸಿಯಸ್ ಆಗಿದೆ ಒಂದು. ಎರಡನೇದು ಕ್ಲೀನಾಗಿ ಎಲ್ಲ ಸ್ಟಾಫೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಂದರೆ ನೀಟಾಗಿ ಏನಿಲ್ಲ ಬಂದುಬಿಟ್ಟು ಅವಾಗಲೇ ಫುಡ್ನ ಲೋಡ್ ಮಾಡ್ತಾರೆ ಅದಕ್ಕೆ. ಸೊ ನಾವು ಏನು ಬೇಕು ಅದನ್ನು ನೀಟಾಗಿ ಸರ್ವ್ ಮಾಡ್ಕೊಬೋದು. ಸೊ ಸ್ಟಾರ್ಟರ್ಸಲ್ಲಿ ನಮಗೆ ಈ ಕಡೆ ಕುಕುಂಬರು, ಈ ಕಡೆ ಫ್ರೂಟ್ ಸಲಾಡು ಮತ್ತು ಸ್ವೀಟ್ಸು ಅದು ಎಲ್ಲ ಇಟ್ಟಿದ್ದಾರೆ. ಅದು ಐಟಮ್ಸು ಚೆನ್ನಾಗಿದೆ, ನೀಟಾಗಿ ಇಟ್ಟಿದ್ದಾರೆ. ಸೊ ಎವ್ರಿ ಟೈಮ್ ಖಾಲಿ ಆದಂಗೆಲ್ಲ ಬಂದೆ ಮತ್ತೆ ಫಿಲ್ ಮಾಡ್ತಾ ಇರ್ತಾರೆ. ಹೌದು. ಪ್ಲಸ್ ಇವಾಗ ನೋಡಿ ಇಷ್ಟು 25 ಐಟಮ್ಸ್ ಇದೆ. ಇದರಲ್ಲಿ ನಾನು 25 ತಿನ್ನೋಕ್ಕಾಗಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೋ ಸೊ ನಾನು ಅದನ್ನು ಮಾತ್ರ ಸರ್ವ್ ಮಾಡ್ಕೊಂಬಿಡ್ತೀನಿ. ಓಕೆ ಟೇಸ್ಟ್ ಮಾಡೋಣ ಅಂದರೆ ಅದನ್ನು 2 ಸ್ಪೂನ್ ಮಾಡಿರ್ತೀನಿ, ಇಲ್ಲ ಅಂತಲ್ಲ. ಬಟ್ ಆದರೆ ನನಗೆ ಯಾವ್ದು ಆಯ್ಕೆ ಮಾಡ್ಕೊಂಡು ತಿಂತೀನಲ್ಲ, ಸೊ ಜಾಸ್ತಿ ತಿನ್ಬೋದು ನನಗೆ. ವೇಸ್ಟ್ ಆಗಲ್ಲ. ಸೊ ಎಲ್ಲನೂ ಮಾಡ್ಕೊಳ್ಳೋದಕ್ಕಿಂತ ಇವಾಗ ನಾವು ಜಸ್ಟ್ ಇವಾಗ ಕರಿ ಆ್ಯಡ್ ಮಾಡ್ಕೊಂಡ್ವಿ, ಇವಾಗ ರೋಟಿ ತೊಗೊತೀವಿ, ನೆಕ್ಸ್ಟ್ ಬಿರಿಯಾನಿಗೆ ಹೋಗ್ತೀವಿ, ಅದರಲ್ಲಿ ಟೇಸ್ಟ್ ಮಾಡ್ತೀವಿ ಸ್ವಲ್ಪ. ಅವಾಗ ಸ್ವಲ್ಪ ತಿನ್ನೋದ್ರಿಂದ ಎಲ್ಲ ಫುಡ್ ಸ್ವಲ್ಪ ತಿಂದ್ರೂ ಹೊಟ್ಟೆ ತೊಗೊಂಡ್ಬಿಡುತ್ತೆ. ವರ್ತು ರೆಕಮೆಂಡ್ ಮಾಡ್ತೀನಿ. ನಾನು ರೆಕಮೆಂಡ್ ಮಾಡ್ತೀನಿ. ಬನ್ನಿ, ಎಲ್ಲರೂ ಬಂದುಬಿಟ್ಟು ಫುಡ್ನ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಇಲ್ಲಿ ಏನು ಬೇಕೆಲ್ಲ ಅನ್ಲಿಮಿಟೆಡಲ್ಲಿದೆ. ನೀವು ಏನು ಬೇಕಾದರೂ ತೊಗೊಂಡು ತಿನ್ಬೋದು, ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತು ಎನ್ವೈರ್ಮೆಂಟು ಚೆನ್ನಾಗಿದೆ, ಪೀಸಾಗಿ. ಫ್ಯಾಮಿಲಿ ಜೊತೆಗೆ ಬನ್ನಿ, ಫ್ಯಾಮಿಲಿ ಜೊತೆ ಬಂದುಬಿಟ್ಟು ನೀವು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. 10th ರ್ಯಾಂಕಿಂಗಲ್ಲಿ ನಾನು 8 ಕೊಡ್ತೀನಿ. ಆನೆಸ್ಟಾಗಿ ಹೇಳ್ತೀನಿ, 8 ಕೊಡ್ತೀನಿ. ಬಾಲನಗೌಡ ಹಳೇಗೌಡ್ರ ಅಂತ. ಓಕೆ. ಫುಡ್ ಎಲ್ಲ ಹೇಗಿದೆ ಸರ್? ಫುಡ್ ಎಲ್ಲ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಇದು 3ನೇ ಸಲ ಬರ್ತಿರೋದು ಆ್ಯಕ್ಚುಲಿ ಇಲ್ಲಿ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಗುತ್ತೆ ಸರ್ ಫುಡ್ಡಲ್ಲಿ? ಇದ್ರಲ್ಲಿ ಆ್ಯಕ್ಚುಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ ಫಸ್ಟ್ ಆಫ್ ಆಲು. ಆಮೇಲೆ ನಿಮಗೆ ಏನು ಐಟಮ್ಸ್ ಇದೆ ಅಲ್ಲ ನಿಮಗೆಲ್ಲ ಚೆನ್ನಾಗಿದೆ, ಹೆಲ್ತಿಯಾಗಿದೆ. ಅಂದರೆ ಎಲ್ಲ ಪನ್ನೀರ್ 3 ಥರ ಗ್ರೇವಿ ಇರ್ಬೋದು, ಅಥವಾ ಏನು ಚಪಾತಿ ಇರ್ಬೋದು, ಪ್ಲಸ್ ಸ್ಟಾರ್ಟರ್ಸ್ ಎಲ್ಲ ಇರ್ಬೋದು. ಎಲ್ಲ ಓವರ್ ಆಲ್ ಸೂಪರ್ ಆಗಿದೆ. ಈಗ ಅನ್ಲಿಮಿಟೆಡ್ ಅಂತ ಹಾಕಿದ್ದಾರೆ, ಅನ್ಲಿಮಿಟೆಡ್ ಕೊಡ್ತಾ ಇರಲ್ಲ? ಹಾಂ ಅದರಲ್ಲೇನು ಡೌಟ್ ಎಷ್ಟು ಬೇಕಾದ್ರೆ ತಗೋಬೋದು? ಅದಕ್ಕೇನು ಲಿಮಿಟ್ ಇಲ್ಲ ಆ್ಯಕ್ಚುಲಿ. ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಏನು ಅದೇ ರೀತಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ಯಾರು ಸ್ಟಾಫ್ಸೇ ಆಗಲಿ ಆ್ಯಕ್ಚುಲಿ ಸಪೋರ್ಟಿವ್ ಆಗಿದ್ದಾರೆ, ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಮಗೆ ಯಾವ್ದು ಬೇಕಾದ ಹಾಕ್ಕೋಬೋದು ಹೋಗಿ. ಹೌದು ಕರೆಕ್ಟ್. ಅದರಿಂದ ಫುಡ್ ಒಂದು ವೇಸ್ಟ್ ಆಗಲ್ಲ. ಹೌದು ಕರೆಕ್ಟ್. ಅದು ಮೇನ್ ಆ್ಯಕ್ಚುಲಿ. ಅದು ಕಂಪೇರಿಟಿವ್ಲಿ ನಿಮಗೆ ಸುತ್ತಮುತ್ತ ನಿಮಗೆ ಇಲ್ಲಿ ವರ್ತ್ ಆಗಿದೆ ಆ್ಯಕ್ಚುಲಿ ಬಫೆಟ್. ಅಂದರೆ ಏನು ಕಾಸ್ಟ್ ಇದು ಪ್ರೈಸ್ ಇಟ್ಟಿದ್ದಾರೆ, ಐ ಥಿಂಕ್ ನಿಮಗೆ ಸುತ್ತಮುತ್ತ ಇಲ್ಲೂ ಇಲ್ಲ ಅನ್ಕೊತೀನಿ ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲ ಒಂದು ಪನ್ನೀರ್ ಮಸಾಲ ಅಥವಾ ಏನಾದ್ರು ತಗೊಂಡು 150 ಆಲ್ಮೋಸ್ಟ್. ಹೌದು ಎಲ್ಲನೂ ಕೂಡ ಸೇರಿಬಿಟ್ಟು 199. ಹೌದು ಆ್ಯಕ್ಚುಲಿ ಒಂದು ವರ್ತ್. ನಿಮ್ಗೆ ಆಚೆ ಒಂದು ಗೋಬಿ ಮಂಚೂರಿ, ಒಂದು ಪನ್ನೀರ್ ಐಟಮ್ ತೊಗೊಂಡ್ರೆ ಆ್ಯಕ್ಚುಲಿ ಮೋರ್ ದೆನ್ 100 ರೂಪೀಸ್ ಹೋಗ್ಬಿಡುತ್ತಲ್ಲೇ. ಒಂದು 4 ಜನ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ 2,000 ರೂಪಾಯಿ. ಐ ಥಿಂಕ್ ಓವರಾಲ್ ವರ್ತ್ ಆ್ಯಕ್ಚುಲಿ. ಕಾಸ್ಟ್ ವೈಸ್ ಆಗಿಲ್ಲ, ಪ್ಲಸ್ ಓವರಾಲ್ ಏನು ಐಟಮ್ಸ್ ಇದೆ ನಿಮಗೆ ವರ್ತ್ ಚೆನ್ನಾಗಿದೆ. ಟೇಸ್ಟ್ಗೇನು ಕಾಂಪ್ರಮೈಸ್ ಮಾಡಿಲ್ಲ ಆ್ಯಕ್ಚುಲಿ. ಟೇಸ್ಟ್ ಚೆನ್ನಾಗಿದೆ. ಇನ್ನೊಂದು ಸರ್ ಪಾರ್ಟಿ ಯಾರಿಗೆ ಕೊಡ್ತಿರೋದು? ನಮ್ಮ ಕೊಲೆಗೆ. ಎಲ್ಲರಿಗೂ? ಹಾಂ ಏನು ಚಿತ್ರಾನ್ನ ಮಾಡಿ ಮಾಡ್ತಾರೆ ಇವತ್ತು ಇಲ್ಲಿ ಬಂದಿದ್ರೆ ಇಲ್ಲಿ ನೋಡಿ ಬಂದರೆ ಸರ್. ಯೂಟ್ಯೂಬಲ್ಲೆಲ್ಲ ಹಾಕಿದ್ರು, ಫುಡ್ಡೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದ್ವಿ. ಏನೇನೆಲ್ಲ ತೊಗೊಂಡ್ರಿ ಅಂದರೆ 199ಗೆ ಅನ್ಲಿಮಿಟೆಡ್ ಅಂತ? ಅನ್ಲಿಮಿಟೆಡ್ ಕೊಡ್ತಾಯಿದ್ರು, ನಿಜ ಅದು. ಹೌದು, ಎಲ್ಲ ಅನ್ಲಿಮಿಟೆಡಾ? ಎಲ್ಲ ಅನ್ಲಿಮಿಟೆಡ್ ಬಿಟ್ಟರೆ. ನಿಮಗೆ ಯಾವ ಫುಡ್ ಇಷ್ಟ ಆಯಿತು? ಎಲ್ಲ ಚೆನ್ನಾಗಿದೆ ಸರ್. ಏನು ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಎಲ್ಲ ಚೆನ್ನಾಗಿದೆ, ಯಾವುದು ಫೈಲ್ ಇಲ್ಲ. ಇದು ಇನ್ನೊಂದು ರೆಕಮೆಂಡ್ ಮಾಡ್ಬೋದಾ? ಮಾಡ್ತೀವಿ ಸರ್, ಪಕ್ಕ ಚೆನ್ನಾಗಿದೆ. 200ಗೆ ತುಂಬ ರೀಸನಬಲ್ ಇದೆ. ಈಗ ಬೇರೆ ರೆಸ್ಟೋರೆಂಟ್ಗಳಲ್ಲಿ 100 ರೂಪೀಸ್ಗೆ ನೀವು ಲಿಮಿಟೆಡ್ ಮೀಲ್ಸ್ ಕೊಡ್ತಾರೆ, ಸೌತ್ ಇಂಡಿಯನ್ ಮೀಲ್ಸ್. ಹೌದು. ಇಲ್ಲಿ ಸೌತ್ ನಾರ್ತ್ ಎರಡು ಕಾಂಬಿನೇಷನ್ ಮಾಡಿ ಕೊಡ್ತಾರೆ. ಹೌದು 200 ರೂಪೀಸ್ ವರ್ತ್ ಆಗಿದೆಯಾ? ತುಂಬಾ ಹೊರ್ತಲ್ಲ, ತುಂಬಾ ಹೊರ್ತಿದೆ ಸರ್.
ಇದು ಆಲ್ಮೋಸ್ಟ್ ಈ ಫುಡ್ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ 599 ಆ ಥರ ಸಿಗುತ್ತೆ, ಇಲ್ಲಿ ಓನ್ಲಿ 199ಗೆ ಸಿಗ್ತಾ ಇದೆ. ತುಂಬ ಹೊರ್ತಿದೆ ಸರ್. ಅರ್ಧಕ್ಕಿಂತ ಕಮ್ಮಿ ಬೆಲೆ ಸಿಗ್ತಾ ಇದೆ. ಇನ್ನು ತುಂಬ ಕಮ್ಮಿನೇ, ತುಂಬಾ ಕಮ್ಮಿ ಇದೆ ಬಿಡಿ, ಏನು ಹೇಳೋಂಗೆ ಇಲ್ಲ. ಅದು ಫುಡ್ ಅಂತೂ ತುಂಬ ಚೆನ್ನಾಗಿದೆ. ರೇಟ್ ತುಂಬ ಕಮ್ಮಿ ಇದೆ. ಕ್ವಾಲಿಟಿ ಅಥವಾ ಟೇಸ್ಟ್ ಇಲ್ಲ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾವು ನೆನ್ನೆ ಸೇಮ್ ರಿಸಲ್ಟ್ಗೆ ಹೋಗಿದ್ವಿ, ಅಲ್ಲಿ ಸೇಮ್ ಕ್ವಾಲಿಟಿನೇ ಇಲ್ಲಿದೆ. ಅಲ್ಲಿ ಇವಾಗ ರಿಸಲ್ಟ್ಗೆ ಹೋಗಿದ್ವಿ ನೆನ್ನೆ, ಅದೇ ಸೇಮ್ ಕ್ವಾಲಿಟಿ ಇಲ್ಲಿದೆ, ಅದೇ ಅನ್ಕೊತಾ ಇದ್ವಿ ನಾವು. ಅಲ್ಲಿ 1950 ಇತ್ತು, ಇಲ್ಲಿ 199ಗೆ ಇಷ್ಟು ಐಟಮ್ ಸಿಗ್ತಾ ಇದೆ. ಫುಲ್ ಕಮ್ಮಿಗೆ ಸಿಗ್ತಾ ಇದೆ ಸರ್. ಬರ್ಬೋದು, ಆರಾಮಾಗಿ ಬರ್ಬೋದು, ಫ್ಯಾಮಿಲಿ ಎಲ್ಲ ಬರ್ಬೋದು. ಸರ್ವಿಸ್ ಸೂಪರ್ ಆಗಿದೆ. ನಾವು ಯೂಟ್ಯೂಬ್ ನೋಡಿದಾಗ ಅಂದ್ಕೊಂಡ್ವಿ, ಇದ್ರಲ್ಲಿ ಬಂದ್ಬಿಟ್ಟು ಕೊಟ್ಟಿದ್ರು ಫಂಕ್ಷನ್ಗೆ ಏನಾನ ಡೆಲಿವರಿ ಬೇಕಂದ್ರೆ ಕೊಡ್ತೀವಿ, ಒಂದು 50 ಜನ ಇದ್ರೆ ಕೊಡ್ತೀವಿ ಅಂತಂದ್ರು. ನೆಕ್ಸ್ಟ್ ಕೊಡೋಣ ಅಂತ ನಮ್ದು ಐಡಿಯಾ ಇದೆ. ನೆಕ್ಸ್ಟ್ ಪಾರ್ಟಿಗೆ ಇಲ್ಲೇನೆ ಇಲ್ಲೇ ಕೊಡ್ತೀವಿ, ಕೊರೋನಾ ಅಂತಂದರೆ ಮಾತಾಡ್ಕೊಂಡ್ವಿ ನಾವು ಅಷ್ಟೇ. ಪಕ್ಕ ಉಳಿಸಿದ್ವಿ. ಏನು 2200ಗೆ 10 ಜನ ಊಟ ಮಾಡಿದ್ವಿ ಆರಾಮ್. ಸರ್ ಹೇಗಿದೆ ಸರ್ ಫುಡ್ ಎಲ್ಲ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಫುಡ್ ಇಷ್ಟ ಆಯಿತು ತುಂಬ? ಸರ್ ಎಲ್ಲ ಯಾವುದು ರಿಸಲ್ಟ್ ಮಾಡೋಂಗಿಲ್ಲ, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲ ಯಾವುದೋ ಮದುವೆ ಊಟ ಮಾಡ್ದಂಗಿದೆ ಸರ್. ಮದುವೆ ಮನೆ ಒಂದು ಹಾಂ, ಇದು ನಮ್ದು ಆ್ಯಕ್ಚುಲಿ ನಮ್ಮದು ಇವತ್ತು ಆ್ಯನಿವರ್ಸರಿ 27ನೇ ವರ್ಷದ್ದು. ಅದು ಇವತ್ತು ಇಲ್ಲೇ ಆಗೋಯ್ತು ಮದುವೆ, ಇವತ್ತು ಇಲ್ಲೇ ಆಯಿತು. ಇನ್ನೇನು ರಿಸೆಪ್ಷನ್ ಕೂತಿಲ್ಲ ನಾವು ಅಷ್ಟೇ, ಬೇರೆ ಎಲ್ಲ ಇಲ್ಲೇ ಆಯಿತು. ಎಲ್ಲ ಐಟಮ್ ಇದೆ ಸರ್. ತುಂಬ ಚೆನ್ನಾಗಿದೆ ಸರ್. ಯಾವುದು ರಿಸಲ್ಟ್ ಮಾಡೋ ಥರನೇ ಇಲ್ಲ. 25+ ಫುಡ್ ಇದೆ ಅಂತ. ಹೌದೌದು ಸರ್, ಹೌದು ಸರ್, 25+ ಇದೆ. ಗೋಲ್ಡೆ 25 ಹಾಕಿದ್ದಾರೆ, ಆದರೆ 25+ ಇದೆ ಸರ್. ಅದು ಅನ್ಲಿಮಿಟೆಡ್ ಬೇಡ, ನಮಗೆ ಬಿಟ್ಬಿಟ್ಟಿದ್ದಾರೆ, ನಾವು ಎಷ್ಟು ಬೇಕೋ ಹಾಕೊಂಡು ತಿನ್ಬೋದು. ಅದೊಂದು ಒಳ್ಳೇದಲ್ಲ. ಈಗ ಹೌದೌದು. ಫುಡ್ ಹಾಕೋಬೋದು. ಹಾಂ, ಬೇರೆ ಕಡೆ ಹೌದೌದು, ವೇಸ್ಟ್ ಆಗ್ಬಿಡುತ್ತೆ. ಹೌದು ವೇಸ್ಟ್ ಆಗಲ್ಲ. ಹೌದು, ಏನು ಬೇಕೋ ಅದು ಹಾಕ್ಕೊಂಡು ತಿನ್ಬೋದು. ಇಷ್ಟ ಆಗಿದೆ ತಿನ್ಬೋದು. ಸರಿ ಸರ್, ಚೆನ್ನಾಗಿದೆ ಸರ್. 199 ಬರ್ತಿದೆ ಸರ್. ತುಂಬ ವರ್ತಿದೆ ಸರ್. ಕಮ್ಮಿ ಅಂದ್ರೆ 599 700 ವರ್ತಿ ಇದಿದೆ, ಐಟಮ್ ಇದೆ. ಹಾಂ, ರೆಕಮೆಂಡ್ ಮಾಡ್ಬೋದು ಬೇರೆಯವ್ರಿಗೆ. ಆರಾಮಾಗಿ ಮಾಡ್ಬೋದು ಸರ್. ನಮ್ಮದು ನೋಡಿ ಆ್ಯನಿವರ್ಸರಿಗೆ ಬಂದಿದ್ದೀವಿ, ನೆಕ್ಸ್ಟ್ ಬರ್ತ್ಡೇಗೆ ಬರ್ಬೇಕಂತಿದ್ದೀವಿ ನಮ್ಮ ಮಗಂದು. ಈ ಥರ ಎಲ್ಲ ಮಾಡ್ಬೋದು ಸರ್, ಆರಾಮಾಗಿ ಒಳ್ಳೆ ಮಿನಿ ಪಾರ್ಟಿನೇ ಮಾಡ್ಬೋದು ಇಲ್ಲಿ. ಹಾಂ ಪಾರ್ಟಿಗೆ ಆರ್ಡರ್ ಕೊಡ್ತಾರೆ ಔಟ್ ಸೈಡ್? ಹಾಂ, ಕೊಡ್ತಾರೆ ಸರ್. ನಾವು ಆಲ್ರೆಡಿ ಹೇಳಿದ್ದೀವಿ, ನೆಕ್ಸ್ಟ್ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೇಳಂತಿದ್ದೀವಿ, ಮಾತಾಡಿದ್ದೀವಿ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ನನಗೆ ರೋಟಿ ಪನ್ನೀರ್ ಇಷ್ಟ ಆಯಿತು. ರೋಟಿ ಪನ್ನೀರು. ಹಾಂ, ಸಮೋಸ ಎಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಎಲ್ಲ ರೋಟಿ ಹೋಗೋದು ಯಾವ ಹೋಟೆಲ್ ಬರ್ತೀಯಾ? ಇಲ್ಲೇ ಕರ್ಕೊಬರ್ತೀನಿ, ಇಲ್ಲಿ ಚೆನ್ನಾಗಿದೆ ಅದಕ್ಕೆ. ಲಾಸ್ಟಲ್ಲಿ ಐಸ್ ಕ್ರೀಮ್ ಎಲ್ಲ ಸಿಗ್ತದೆ. ಹಾಂ.